ನಮಗೆಲ್ಲ ತಿಳಿದಿದೆ, ಉಪಮುಖ್ಯಮಂತ್ರಿಗಳು ಈ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳದಲ್ಲ ಅಂತ ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಹಿಂದೂಗಳ ಮೇಲೇ ಈ ಥರ ಒಂದು ದೌರ್ಜನ್ಯಗಳು ಯಾವಾಗಲೂ ಆಗ್ತಾ ಇದೆ ಅಂತ. ಯಾಕೆ ಹೇಳಿದ್ರೆ ಯಾರು ಏನು ಕೇಳಲಿಲ್ಲ. ಅಲ್ಲಿ ಬಹಳಷ್ಟು ದಿನದಿಂದ ತಾವೆಲ್ಲ ನೋಡಿದಿರ, ಅಲ್ಲಿ ಸಂಜೆ ಆಗಿದ ತಕ್ಷಣ ಎಲ್ಲ ಜಾತಿಯವರು ಹುಡುಗ ಹುಡುಗಿ ಕೂತ್ಕೊಳ್ಳೋದಾಗಲಿ, ಆ ಚಾಮುಂಡಿ ಬೆಟ್ಟಲಿನ ಒಂದು ಈ ಪರಿಸರವನ್ನೇ ಹಾಳು ಮಾಡಿಟ್ಟಿದ್ದಾರೆ. ಸಂಜೆ ಆದ ನಂತರ ಗಂಡು ಹೆಣ್ಣಾಗಿ ಹೋಗಿ ಕೂತ್ಕೊಳ್ಳೋದು, ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನಾಗತ್ತೆ ಇದು. ನಾಳೆ ಏನಾದರೂ ಒಂದು ಸಣ್ಣ ಪುಟ್ಟ ಸಾವಾಗಿದ್ದರೆ ಬಹುಶಃ ಧರ್ಮಸ್ಥಳದಲ್ಲಿ ಆದ ಪ್ರಕಾರ ಥರನೇ ಇಲ್ಲೂ ಶುರು ಮಾಡ್ತಾರೆ. ಇಲ್ಲಿ ಕೆಲವು ಜನಗಳಿದ್ದಾರೆ, ಕೆಲಸ ಇಲ್ಲ ಅವರಿಗೆ. ಇದನ್ನು ಏನಾದರೂ ಮಾಡಿ ದೇವಸ್ಥಾನದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು, ಹಿಂದೂಗಳ ಭಾವನೆಯನ್ನು ನುಚ್ಚುನೂರು ಮಾಡಬೇಕು ಅಂತ ಉದ್ದೇಶದಲ್ಲಿ ಇವರೇನು ಮಾಡ್ತಾರೆ, ನಾಳೆ ಇಲ್ಲೂ ಯಾವುದೋ ಒಂದೀಗ ಹುಡುಗ ಹುಡುಗಿ ಕೂತಿರ್ತಾರೆ, ಯಾರೋ ಬೆಟ್ಟಲು ತಪ್ಪಲಿಂದ ಬಿದ್ದಿರ್ಬೋದು, ಏನಾರು ಆಗ್ಬೋದು, ಅದನ್ನು ಹಿಡ್ಕೊಂಡು ಈ ಸೌಜನ್ಯ ಪ್ರಕರಣ ಏನಾಗಿದೆ ಧರ್ಮಸ್ಥಳದಲ್ಲಿ ಅದೇ ರೀತಿ ಇಲ್ಲೂ ಸಮೇತ ಮಾಡಿಬಿಟ್ಟು ನಮ್ಮ ಚಾಮುಂಡಿ ಬೆಟ್ಟವನ್ನು ಸಮೇತ ಬಹುಶಃ ಹೋಳು ಮಾಡಿಬಿಟ್ಟು ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಮಾಡುವಂಥ ಕೆಲಸಗಳು ಆಗ್ಬೋದು. ಇದನ್ನು ಯಾಕೆ ಯಾರು ಮಾತಾಡ್ತಾ ಇಲ್ಲ ಗೊತ್ತಿಲ್ಲ. ಯಾಕೆ ಅನ್ಯ ಧರ್ಮೀಯರು ಚಾಮುಂಡಿ ಬೆಟ್ಟಕ್ಕೆ ಬರಬೇಕು? ಅಲ್ಲಿ ಏನು ನೋಡೋದಿದೆ, ಏನು ಮಾಡೋದಿದೆ ಗೊತ್ತಿಲ್ಲ. ಸಂಜೆ ಆದ ತಕ್ಷಣ ನಾವು ನೋಡ್ತೀವಿ ಯಾರ್ಯಾರಲ್ಲಿ ಕೂತ್ಕೋತಾರೆ ಆ ಬೆಟ್ಟದಲ್ಲಿ ಅಂತ, ಏನು ಕೆಲಸ ಇದೆ ಗೊತ್ತಿಲ್ಲ. ಇದನ್ನೆಲ್ಲ ಒಂದು ಸ್ವಲ್ಪ ದಿವಸ ಅದನ್ನು ಹಿಂದೆ ಒಂದು ನಮ್ಮ ಇಲ್ಲಿ ಇದು ಯಾವುದೋ ಒಂದು ಮರ್ಡರ್ ಆದಾಗ ಅದನ್ನು ನಿಲ್ಲಿಸಿದ್ರು. ತದನಂತರ ಇವಾಗ ವಾಪಸ್ ಲೂಸ್ ಬಿಟ್ಟಿದ್ದಾರೆ. ನಾವೆಲ್ಲ ಸಂಜೆ ದೇವಸ್ಥಾನಕ್ಕೆ ಏನಾದ್ರು ಹೋಗಿ ಬರ್ತಾ ಇರುವಾಗ ಭಾಳಷ್ಟು ಹುಡುಗ ಹುಡುಗಿಯಲ್ಲಿ ಕೂತ್ಕೊಳ್ಳೋದಾಗಲಿ, ಅನೈತಿಕ ಚಟುವಟಿಕೆ ಇರ್ಬೋದು, ಯಾವುದಾದ್ರೂ ಮದ್ಯಪಾನ ಮಾಡೋದಾಗಲಿ, ಇಂಥದ್ದುಗಳೆಲ್ಲ ಬರ್ತಾ ಇದ್ದಾವೆ. ನಾವೆಲ್ಲ ಅದನ್ನು ಖಂಡಿತವಾಗಲಿ ಖಂಡಿಸಲೇಬೇಕು, ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಾವು ತಮ್ಮ ಮುಖಾಂತರ ಸರ್ಕಾರಕ್ಕಾಗಲಿ ಈವನ್ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿಗಾಗಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ.